ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯಾ ಅಯ್ಯುಹನ್ ನಾಸು ಇತ್ತಖೂ ರಬ್ಬಕುಂ ಇನ್ನ ಝಲ್ಝಲತಸ್ ಸಾಅತಿ ಶೈಉನ್ ಅಝೀಮ್. ಓ ಜನರೇ, ನಿಮ್ಮ ರಬ್ಬನ್ನು ಅಂದರೆ ನಿಮ್ಮ ಪರಿಪಾಲಕನನ್ನು ಭಯಪಡಿರಿ. ಖಂಡಿತವಾಗಿಯೂ ಅಂತ್ಯಗಳಿಗೆಯ ಕಂಪನವು ಭಯಾನಕ ಸಂಗತಿಯಾಗಿದೆ. ಯೌಮ ತರೌನಹಾ ತದ್ಹಲು ಕುಲ್ಲು ಮುರ್ದಿಅತಿನ್ ಅಮ್ಮಾ ಅರ್ದಅತ್ ವತದಅು ಕುಲ್ಲು ذات ಹಮ್ಲಿನ್ ಹಮ್ಲಹಾ وتضع كل ذات حمل حملها وترى الناس سكارى وما هم بسكارى ولكن عذاب الله شديد. ನೀವದನ್ನು ಕಾಣುವ ದಿನದಂದು ಮೊಲೆಯುಣಿಸುವ ಯಾವುದೇ ತಾಯಿಯು ತಾನು ಮೊಲೆಯುಣಿಸುತ್ತಿರುವ ಮಗುವಿನ ಬಗ್ಗೆ ಅಲಕ್ಷ್ಯಳಾಗುವಳು. ಗರ್ಭಿಣಿಯಾಗಿರುವ ಯಾವುದೇ ಹೆಣ್ಣು ತನ್ನ ಗರ್ಭದಲ್ಲಿರುವುದನ್ನು ಹೆತ್ತು ಬಿಡುವಳು. ಮತ್ತು ತಾವು ಜನರನ್ನು ಮತ್ತೇರಿದವರನ್ನಾಗಿ ಕಾಣುವಿರಿ, ಆದರೆ ವಾಸ್ತವವಾಗಿ ಅವರು ಮತ್ತೇರಿದವರಲ್ಲ. ಆದರೆ ಅಲ್ಲಾಹುವಿನ ಶಿಕ್ಷೆಯು ಕಠೋರವಾಗಿದೆ. وَمِنَ النَّاسِ مَن يُجَادِلُ فِي اللَّهِ بِغَيْرِ عِلْمٍ وَيَتَّبِعُ كُلَّ شَيْطَانٍ مَرِيدٍ. ಯಾವುದೇ ಜ್ಞಾನವಿಲ್ಲದೆ ಅಲ್ಲಾಹುವಿನ ಬಗ್ಗೆ ತರ್ಕಿಸುವ ಮತ್ತು ಧಿಕ್ಕಾರಿಗಳಾದ ಸರ್ವ ಸೈತಾನರನ್ನು ಅನುಸರಿಸುವ ಕೆಲವರು ಜನರಲ್ಲಿರುವರು. ಕುತಿಬ ಅಲೈಹಿ ಅನ್ನಹು ಮನ್ ತವಲ್ಲಾಹು ಫಅನ್ನಹು ಯುದಿಲ್ಲುಹು ವಯಹ್ದೀಹಿ ಇಲಾ ಅದಾಬಿಸ್ ಸഈರ್. ಯಾರಾದರೂ ಅವನನ್ನು ಅಂದರೆ ಸೈತಾನನನ್ನು ಮಿತ್ರನನ್ನಾಗಿ ಮಾಡುವುದಾದರೆ ಖಂಡಿತವಾಗಿಯೂ ಅವನು ಅವನನ್ನು ದಾರಿ ತಪ್ಪಿಸುವನು ಮತ್ತು ಜ್ವಲಿಸುವ ನರಕ ಶಿಕ್ಷೆಯೆಡೆಗೆ ಮುನ್ನಡೆಸುವನು ಎಂದು ಅವನ ಬಗ್ಗೆ ಲಿಖಿತಗೊಳಿಸಲಾಗಿದೆ. ಯಾ ಅಯ್ಯುಹನ್ ನಾಸು ಇನ್ ಕುಂತುಂ ಫೀ ರೈಬಿನ್ ಮಿನಲ್ ಬಅ್ಸಿ ಫಇನ್ನಾ ಖಲಕ್ನಾಕುಂ ಮಿನ್ ತುರಾಬ್ فإنا خلقناكم من تراب ثم من نطفة ثم من علقة ثم من مضغة مخلقة وغير مخلقة لنبين لكم ونقر في الأرحام ما نشاء إلى أجل مسمى ثم نخرجكم طفلا ثم لتبلغوا أشدكم ومنكم من يتوفى ومنكم من يرد إلى أرذل العمر لكي لا يعلم من بعد علم شيئا وترى الأرض هامدة فإذا أنزلنا عليها الماء اهتزت وربت من كل زوج بهيج. ಓ ಜನರೇ, ಪುನರುತ್ಥಾನದ ಬಗ್ಗೆ ನಿಮಗೆ ಸಂದೇಹವಿದ್ದರೆ ಚಿಂತಿಸಿರಿ. ಖಂಡಿತವಾಗಿಯೂ ನಾವು ನಿಮ್ಮನ್ನು ಮಣ್ಣಿನಿಂದ, ತರುವಾಯ ವೀರ್ಯದಿಂದ, ತರುವಾಯ ರಕ್ತಪಿಂಡದಿಂದ, ತರುವಾಯ ರೂಪ ನೀಡಲ್ಪಟ್ಟಿರುವ ಮತ್ತು ರೂಪ ನೀಡಲ್ಪಡದಿರುವ ಮಾಂಸ ಮುದ್ದೆಯಿಂದ ಸೃಷ್ಟಿಸಿರುವೆವು. ನಾವು ನಿಮಗೆ ವಿವರಿಸಿಕೊಡುವ ಸಲುವಾಗಿ ಇದನ್ನು ಹೇಳುತ್ತಿರುವೆವು. ನಾವಿಚ್ಛಿಸುವುದನ್ನು ನಿಶ್ಚಿತವಾದ ಒಂದು ಅವಧಿಯ ತನಕ ನಾವು ಗರ್ಭಾಶಯಗಳಲ್ಲಿ ಇರಿಸುವೆವು. ತರುವಾಯ ನಿಮ್ಮನ್ನು ಶಿಶುವಾಗಿ ಹೊರತರುವೆವು. ತರುವಾಯ ನೀವು ನಿಮ್ಮ ಪೂರ್ಣ ಶಕ್ತಿಯನ್ನು
ತಲುಪುವವರೆಗೆ ಅವನು ನಿಮ್ಮನ್ನು ಪೋಷಿಸುವನು. ನಿಮ್ಮ ಪೈಕಿ ಬೇಗನೆ ಮರಣ ಹೊಂದುವವರಿದ್ದಾರೆ. ಅರಿವು ಪಡೆದ ಬಳಿಕ ಏನನ್ನೂ ಅರಿತಿರದವರಾಗುವಂತೆ ಅತ್ಯಂತ ಬಲಹೀನವಾದ ಪ್ರಾಯದೆಡೆಗೆ ಮರಳಿಸಲಾಗುವವರು ನಿಮ್ಮಲ್ಲಿದ್ದಾರೆ. ಭೂಮಿಯು ಒಣಗಿ ನಿರ್ಜೀವವಾಗಿರುವುದನ್ನು ತಾವು ಕಾಣುವಿರಿ. ತರುವಾಯ ನಾವು ಅದರ ಮೇಲೆ ಮಳೆ ನೀರನ್ನು ಸುರಿಸಿದರೆ ಅದಕ್ಕೆ ಪುಳಕ ಉಂಟಾಗಿ ಅದು ಬೆಳವಣಿಗೆ ಹೊಂದುತ್ತದೆ ಮತ್ತು ಸುಂದರವಾದ ಸರ್ವ ಸಸ್ಯಗಳನ್ನು ಅದು ಹೊರತರುತ್ತದೆ. ذلك بأن الله هو الحق وأنه يحيي الموتى وأنه على كل شيء قدير. ಅದು ಏಕೆಂದರೆ ಅಲ್ಲಾಹು ಸತ್ಯವಾಗಿರುವನು, ಖಂಡಿತವಾಗಿಯೂ ಅವನು ಮರಣ ಹೊಂದಿದವರಿಗೆ ಜೀವ ನೀಡುವನು ಮತ್ತು ಅವನು ಸಕಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು ಎಂಬುದರಿಂದಾಗಿದೆ. وأن الساعة آتية لا ريب فيها وأن الله يبعث من في القبور. ಅಂತ್ಯಗಳಿಗೆಯೂ ಖಂಡಿತವಾಗಿಯೂ ಬರುವುದು, ಅದರಲ್ಲಿ ಸಂದೇಹವೇ ಇಲ್ಲ. ಗೋರಿಗಳಲ್ಲಿರುವವರನ್ನು ಅಲ್ಲಾಹು ಪುನರುತ್ಥಾನಗೊಳಿಸುವನು. ومن الناس من يجادل في الله بغير علم ولا هدى ولا كتاب منير ثاني عطفه ليضل عن سبيل الله له في الدنيا خزي ونذيقه يوم القيامة عذاب الحريق. ಯಾವುದೇ ಜ್ಞಾನವಾಗಲಿ ಮಾರ್ಗದರ್ಶಿಯಾಗಲಿ ಬೆಳಕು ಚೆಲ್ಲುವ ಗ್ರಂಥವಾಗಲಿ ಇಲ್ಲದೆ ಅಹಂಕಾರದೊಂದಿಗೆ ತಿರುಗುತ್ತಾ ಅಲ್ಲಾಹುವಿನ ಬಗ್ಗೆ ತರ್ಕಿಸುವವನು ಜನರಲ್ಲಿರುವನು. ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ವ್ಯತಿಚಲನಗೊಳಿಸುವ ಸಲುವಾಗಿ ಅವನು ಹಾಗೆ ಮಾಡುತ್ತಿರುವನು. ಅವನಿಗೆ ಇಹಲೋಕದಲ್ಲಿ ಅಪಮಾನವಿದೆ. ಪುನರುತ್ಥಾನ ದಿನದಂದು ಸುಟ್ಟು ಕರಕಲಾಗಿಸುವ ಶಿಕ್ಷೆಯನ್ನು ನಾವು ಅವನಿಗೆ ಆಸ್ವಾದಿಸುವಂತೆ ಮಾಡುವೆವು. ذلك بما قدمت يداك وأن الله ليس بظلام للعبيد. ಅವನೊಂದಿಗೆ ಹೇಳಲಾಗುವುದು, ಇದು ನಿನ್ನ ಕೈಗಳು ಮುಂಗಡವಾಗಿ ಮಾಡಿಟ್ಟಿರುವುದರಿಂದಾಗಿದೆ ಮತ್ತು ಅಲ್ಲಾಹು ತನ್ನ ದಾಸರೊಂದಿಗೆ ಕಿಂಚಿತ್ತೂ ಅನ್ಯಾಯವೆಸಗುವವನಲ್ಲ ಎಂಬುದರಿಂದಲೂ ಆಗಿದೆ. ومن الناس من يعبد الله على حرف فإن أصابه خير اطمأن به وإن أصابته فتنة انقلب على وجهه خسر الدنيا والآخرة ذلك هو الخسران المبين. ಒಂದು ಅಂಚಿನಲ್ಲಿದ್ದುಕೊಂಡು ಅಲ್ಲಾಹುವನ್ನು ಆರಾಧಿಸುವವನು ಜನರಲ್ಲಿರುವನು. ಅವನಿಗೇನಾದರೂ ಒಳಿತುಂಟಾದರೆ ಅದರಿಂದಾಗಿ ಅವನು ಶಾಂತನಾಗುವನು. ಅವನಿಗೇನಾದರೂ ಪರೀಕ್ಷೆ ಎದುರಾದರೆ ಅವನು ತನ್ನೆಡೆಗೆ ಹೊರಳಿ ಬಿಡುವನು. ಅವನಿಗೆ ಇಹಲೋಕ ಮತ್ತು ಪರಲೋಕವು ನಷ್ಟವಾಗಿದೆ. ಸ್ಪಷ್ಟವಾದ ನಷ್ಟವು ಇದೇ ಆಗಿದೆ. ಯದ್ಉ ಮಿನ್ ದೂನಿಲ್ಲಾಹಿ ಮಾ ಲಾ ಯದುರ್ರುಹು ವಮಾ ಲಾ ಯನ್ಫഉಹು ذلك هو الضلال البعيد. ಅಲ್ಲಾಹುವಿನ ಹೊರತಾಗಿ ತನಗೆ ಹಾನಿಯನ್ನಾಗಲಿ ಲಾಭವನ್ನಾಗಲಿ ಮಾಡದವುಗಳನ್ನು ಅವನು ಕರೆದು ಪ್ರಾರ್ಥಿಸುತ್ತಿರುವನು. ಅತಿ ವಿದೂರವಾದ ಪಥಭ್ರಷ್ಟತೆಯು ಅದೇ ಆಗಿದೆ. ಯದ್ಉ ಲಮನ್ ضرಹು ಅಕ್ರಬು ಮಿನ್ ನಫ್ಇಹಿ لبئس المولى ولبئس العشير. ಯಾರಿಂದ ಬರುವ ಹಾನಿಯು ಅವನಿಂದ ಬರುವ ಲಾಭಕ್ಕಿಂತಲೂ ಸಮೀಪದಲ್ಲಿದೆಯೋ ಅಂತಹವನನ್ನು ಅವನು ಕರೆದು ಪ್ರಾರ್ಥಿಸುತ್ತಿರುವನು. ಎಷ್ಟೊಂದು ಕೆಟ್ಟ ಸಹಾಯಕನು, ಎಷ್ಟೊಂದು ಕೆಟ್ಟ ಮಿತ್ರನು. ಇನ್ನಲ್ಲಾಹ ಯುದ್ಖಿಲುಲ್ ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ ಇನ್ನಲ್ಲಾಹ ಯಫ್ಅಲು ಮಾ ಯುರೀದ್.
ಖಂಡಿತವಾಗಿಯೂ ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರನ್ನು ಅಲ್ಲಾಹು ತಳಭಾಗದಿಂದ ನದಿಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಮಾಡಿಸುವನು. ಖಂಡಿತವಾಗಿಯೂ ಅಲ್ಲಾಹು ಅವನಿಚ್ಛಿಸುವುದನ್ನು ಮಾಡುವನು. ಮನ್ ಕಾನ ಯظುನ್ನು ಅನ್ ಲನ್ ಯನ್ಸುರಹು ಅಲ್ಲಾಹು ಫಿದ್ ದುನ್ಯಾ ವಲ್ ಆಖಿರತಿ ಫಲ್ಯಮ್ದುದ್ ಬಿಸಬಬಿನ್ ಇಲಸ್ ಸಮಾಇ فليمدد بسبب إلى السماء ثم ليقطع فلينظر هل يذهبن كيده ما يغيظ. ಅಲ್ಲಾಹು ಅವರಿಗೆ ಅಂದರೆ ಪ್ರವಾದಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸಹಾಯ ಮಾಡಲಾರನೆಂದು ಯಾರಾದರೂ ಭಾವಿಸುವುದಾದರೆ ಅವನು ಆಕಾಶಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಪ್ರವಾದಿಯವರಿಗೆ ಸಿಗುತ್ತಿರುವ ಸಹಾಯವನ್ನು ಕಡಿದು ಹಾಕಲಿ. ತರುವಾಯ ತನ್ನನ್ನು ಕೆರಳಿಸುವ ವಿಷಯವನ್ನು ಅಂದರೆ ಪ್ರವಾದಿಯ ಗೆಲುವನ್ನು ತನ್ನ ಸಂಚಿನ ಮೂಲಕ ನಿವಾರಿಸಲು ಸಾಧ್ಯವೇ ಎಂದು ಅವನು ನೋಡಲಿ. وَكَذَلِكَ أَنزَلْنَاهُ آيَاتٍ بَيِّنَاتٍ وَأَنَّ اللَّهَ يَهْدِي مَن يُرِيدُ. ಹೀಗೆ ಸ್ಪಷ್ಟವಾದ ದೃಷ್ಟಾಂತಗಳಾಗಿ ನಾವು ಇದನ್ನು ಅಂದರೆ ಗ್ರಂಥವನ್ನು ಅವತೀರ್ಣಗೊಳಿಸಿರುವೆವು. ಅಲ್ಲಾಹು ಅವನಿಚ್ಛಿಸುವವರನ್ನು ಸನ್ಮಾರ್ಗದೆಡೆಗೆ ಮುನ್ನಡೆಸುವನು. ಇನ್ನಲ್ಲದೀನ ಆಮನು ವಲ್ಲದೀನ ಹಾದು ವಸ್ಸಾಬಿಈನ ವನ್ನಸಾರಾ ವಲ್ಮಜೂಸ ವಲ್ಲದೀನ ಅಶ್ರಕೂ ಇನ್ನಲ್ಲಾಹ ಯಫ್ಸಿಲು ಬೈನಹುಂ ಯೌಮಲ್ ಕಿಯಾಮಹ ಇನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಶಹೀದ್. ಸತ್ಯವಿಶ್ವಾಸಿಗಳು, ಯಹೂದರು, ಸಾಬೀಗಳು, ಕ್ರೈಸ್ತರು, ಮಜೂಸಿಗಳು, ಬಹುದೇವಾರಾಧಕರು ಮೊದಲಾದವರ ಮಧ್ಯೆ ಪುನರುತ್ಥಾನ ದಿನದಂದು ಖಂಡಿತವಾಗಿಯೂ ಅಲ್ಲಾಹು ತೀರ್ಪು ನೀಡುವನು. ಖಂಡಿತವಾಗಿಯೂ ಅಲ್ಲಾಹು ಸರ್ವ ವಿಷಯಗಳ ಮೇಲೂ ಸಾಕ್ಷಿಯಾಗಿರುವನು. ಅಲಂ ತರ ಅನ್ನಲ್ಲಾಹ ಯಸ್ಜುದು ಲಹು ಮನ್ ಫಿಸ್ ಸಮಾವಾತಿ ವಮನ್ ಫಿಲ್ ಅರ್ದಿ والشمس والقمر والنجوم والجبال والشجر والدواب وكثير من الناس وكثير حق عليه العذاب ومن يهن الله فما له من مكرم إن الله يفعل ما يشاء. ಆಕಾಶಗಳಲ್ಲಿರುವವರು, ಭೂಮಿಯಲ್ಲಿರುವವರು, ಸೂರ್ಯ, ಚಂದ್ರ, ತಾರೆಗಳು, ಪರ್ವತಗಳು, ಮರಗಳು, ಜೀವಿಗಳು ಮತ್ತು ಅನೇಕ ಜನರು ಅಲ್ಲಾಹುವಿಗೆ ಸಾಷ್ಟಾಂಗವೆರಗುತ್ತಿರುವರು ಎಂಬುದನ್ನು ತಾವು ಕಾಣುವುದಿಲ್ಲವೇ? ಇತರ ಅನೇಕರ ವಿಷಯದಲ್ಲಿ ಶಿಕ್ಷೆಯು ಖಾತ್ರಿಯಾಗಿದೆ. ಅಲ್ಲಾಹು ಯಾರನ್ನಾದರೂ ಅಪಮಾನಿಸುವುದಾದರೆ ಅವನನ್ನು ಗೌರವಿಸುವವರಾರೂ ಇಲ್ಲ. ಖಂಡಿತವಾಗಿಯೂ ಅಲ್ಲಾಹು ಅವನಿಚ್ಛಿಸುವುದನ್ನು ಮಾಡುವನು. ಹಾದಾನಿ ಖಸ್ಮಾನಿ ಇಖ್ತಸಮೂ ಫೀ ರಬ್ಬಿಹಿಂ ಫಲ್ಲದೀನ ಕಫರೂ ಕುತ್ತಿಅತ್ ಲಹುಂ ಥಿಯಾಬುಂ ಮಿನ್ ನಾರಿ ಯುಸಬ್ಬು ಮಿನ್ ಫೌಕಿ ರುಊಸಿಹಿಮುಲ್ ಹಮೀಮ್. ಈ ಎರಡು ಗುಂಪುಗಳು ಪರಸ್ಪರ ವಿರುದ್ಧವಾಗಿರುವರು. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವಿಷಯದಲ್ಲಿ ಅವರು ತರ್ಕಿಸುತ್ತಿರುವರು. ಅವಿಶ್ವಾಸವಿಟ್ಟವರಾರೋ ಅವರಿಗೆ ಅಗ್ನಿಯ ಉಡುಪುಗಳನ್ನು ಕತ್ತರಿಸಿಕೊಡಲಾಗುವುದು. ಅವರ ತಲೆಯ ಮೇಲಿನಿಂದ ಕುದಿಯುವ ನೀರನ್ನು ಸುರಿಯಲಾಗುವುದು. ಯುಸ್ಹರು ಬಿಹಿ ಮಾ ಫೀ ಬುತೂನಿಹಿಂ ವಲ್ ಜುಲೂದ್. ಅದರಿಂದಾಗಿ ಅವರ ಉದರಗಳಲ್ಲಿರುವುದು ಮತ್ತು ಅವರ ಚರ್ಮಗಳು ಕರಗಿ ಹೋಗುವು. ವಲಹುಂ ಮಕಾಮಿഉ ಮಿನ್ ಹದೀದ್. ಅವರಿಗೆ
ಕಬ್ಬಿಣದ ದಂಡಗಳಿರುವುದು. كلما أرادوا أن يخرجوا منها من غم أعيدوا فيها وذوقوا عذاب الحريق. ಅತಿಯಾದ ಬೇಗುದಿಯಿಂದಾಗಿ ಅದರಿಂದ ಹೊರಹೋಗಲು ಅವರು ಬಯಸುವಾಗಲೆಲ್ಲ ಅವರನ್ನು ಅದರೆಡೆಗೆ ಮರಳಿಸಲಾಗುವುದು. ಸುಟ್ಟು ಕರಕಲಾಗಿಸುವ ಶಿಕ್ಷೆಯ ರುಚಿಯನ್ನು ಆಸ್ವಾದಿಸಿರಿ ಎಂದು ಅವರೊಂದಿಗೆ ಹೇಳಲಾಗುವುದು. ಇನ್ನಲ್ಲಾಹ ಯುದ್ಖಿಲುಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರು يحلون فيها من أساور من ذهب ولؤلؤا ولباسهم فيها حرير. ಖಂಡಿತವಾಗಿಯೂ ಸತ್ಯವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮಗೈದವರನ್ನು ಅಲ್ಲಾಹು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಮಾಡಿಸುವನು. ಅಲ್ಲಿ ಅವರಿಗೆ ಸ್ವರ್ಣ ಕಡಗಗಳನ್ನು ಮುತ್ತುಗಳನ್ನು ತೊಡಿಸಲಾಗುವುದು. ಅಲ್ಲಿ ಅವರಿಗಿರುವ ಉಡುಪು ರೇಷ್ಮೆಯಾಗಿರುವುದು. ವಹುದೂ ಇಲಾ ತ್ತಯ್ಯಿಬಿ ಮಿನಲ್ ಕೌಲಿ ವಹುದೂ ಇಲಾ ಸಿರಾತಿಲ್ ಹಮೀದ್. ಅವರಿಗೆ ಮಾರ್ಗದರ್ಶನ ಮಾಡಲಾಗಿರುವುದು ಮಾತುಗಳ ಪೈಕಿ ಉತ್ತಮವಾಗಿರುವುದರ ಕಡೆಗಾಗಿದೆ. ಅವರಿಗೆ ಮಾರ್ಗದರ್ಶನ ಮಾಡಲಾಗಿರುವುದು ಸ್ತುತ್ಯರ್ಹನಾದ ಅಲ್ಲಾಹುವಿನ ಮಾರ್ಗದ ಕಡೆಗಾಗಿದೆ. ಇನ್ನಲ್ಲದೀನ ಕಫರೂ ವಯಸುದ್ದೂನ ಅನ್ ಸಬೀಲಿಲ್ಲಾಹಿ ವಲ್ ಮಸ್ಜಿದಿಲ್ ಹರಾಮಿಲ್ಲದೀ ಜಅಲ್ನಾಹು ಲಿನ್ನಾಸ್ والمسجد الحرام الذي جعلناه للناس سواء العاكف فيه والباد ومن يرد فيه بإلحاد بظلم نذقه من عذاب أليم. ಖಂಡಿತವಾಗಿಯೂ ಅವಿಶ್ವಾಸವಿಟ್ಟವರು ಮತ್ತು ಅಲ್ಲಾಹುವಿನ ಮಾರ್ಗದಿಂದ ಸ್ಥಳೀಯರೂ ಹೊರಗಿನವರೂ ಆಗಿರುವ ಎಲ್ಲ ಜನರಿಗೂ ಸಮಾನ ಹಕ್ಕಿರುವುದಾಗಿ ನಾವು ನಿಶ್ಚಯಿಸಿರುವ ಮಸ್ಜಿದುಲ್ ಹರಾಮ್ನಿಂದ ಜನರನ್ನು ತಡೆಯುವವರಾರೋ ಅವರು ಎಚ್ಚರ ವಹಿಸಲಿ. ಅಲ್ಲಿ ಯಾರಾದರೂ ಅನ್ಯಾಯವಾಗಿ ಧರ್ಮಬಾಹಿರವಾದ ಏನನ್ನಾದರೂ ಮಾಡಲು ಬಯಸಿದರೆ ಅವನಿಗೆ ನಾವು ಯಾತನಾಮಯವಾದ ಶಿಕ್ಷೆಯನ್ನು ಆಸ್ವಾದಿಸುವಂತೆ ಮಾಡುವೆವು. وَإِذْ بَوَّأْنَا لِإِبْرَاهِيمَ مَكَانَ الْبَيْتِ أَلَّا تُشْرِكْ بِي شَيْئًا وَطَهِّرْ بَيْتِيَ لِلطَّائِفِينَ وَالْقَائِمِينَ وَالرُّكَّعِ السُّجُودِ. ಇಬ್ರಾಹಿಮ್ರಿಗೆ ಆ ಭವನದ ಅಂದರೆ ಕಾಬಾಲಯದ ಸ್ಥಾನವನ್ನು ನಾವು ಅನುಕೂಲ ಮಾಡಿಕೊಟ್ಟ ಸಂದರ್ಭ, ನನ್ನೊಂದಿಗೆ ಏನನ್ನೂ ಸಹಭಾಗಿಯನ್ನಾಗಿ ಮಾಡದಿರಿ ಮತ್ತು ತವಾಫ್ ಅಂದರೆ ಪ್ರದಕ್ಷಿಣೆ ಮಾಡುವವರಿಗೆ, ನಿಂತು ಬಾಗಿ ಮತ್ತು ಸಾಷ್ಟಾಂಗವೆರಗಿ ಪ್ರಾರ್ಥಿಸುವವರಿಗೆ ನನ್ನ ಭವನವನ್ನು ಶುದ್ಧೀಕರಿಸಿರಿ ಎಂದು ನಾವು ಅವರಿಗೆ ಆಜ್ಞಾಪಿಸಿದೆವು. ವಅದ್ದಿನ್ ಫಿನ್ನಾಸಿ ಬಿಲ್ ಹಜ್ಜಿ ಯಅತೂಕ ರಿಜಾಲನ್ ವಅಲಾ ಕುಲ್ಲಿ ದಾಮಿರಿನ್ ಯಅತೀನ ಮಿನ್ ಕುಲ್ಲಿ ಫಜ್ಜಿನ್ ಅಮೀಕ್. ನಾವು ಅವರೊಂದಿಗೆ ಹೇಳಿದೆವು, ಹಜ್ಜಿನ ಬಗ್ಗೆ ತಾವು ಜನರಿಗೆ ಘೋಷಣೆ ಮಾಡಿರಿ. ಅವರು ಪಾದಚಾರಿಗಳಾಗಿಯೂ ವಿದೂರವಾದ ಎಲ್ಲ ಪರ್ವತ ಕಣಿವೆಗಳ ಮೂಲಕವೂ ಎಲ್ಲ ವಿಧದ ಸಣಕಲು ಒಂಟೆಗಳ ಮೇಲೇರಿಯೂ ತಮ್ಮ ಬಳಿಗೆ ಬರುವರು. ಲಿಯಶ್ಹದೂ ಮನಾಫಿಅ ಲಹುಂ ويذكروا اسم الله في أيام معلومات على ما رزقهم من بهيمة الأنعام فكلوا منها وأطعموا البائس
بائس الفقير ಅವರಿಗೆ ಪ್ರಯೋಜನಕರವಾಗಿರುವ ಸ್ಥಳಗಳಲ್ಲಿ ಅವರು ಉಪಸ್ಥಿತರಿರುವ ಸಲುವಾಗಿ ಮತ್ತು ಅಲ್ಲಾಹು ಅವರಿಗೆ ನೀಡಿರುವ ಜಾನುವಾರುಗಳನ್ನು ನಿಶ್ಚಿತ ದಿನಗಳಲ್ಲಿ ಅವನ ನಾಮವನ್ನು ಉಚ್ಚರಿಸಿ ಬಲಿ ನೀಡುವ ಸಲುವಾಗಿ ತರುವಾಯ ಅವುಗಳಿಂದ ನೀವು ತಿನ್ನಿರಿ ಮತ್ತು ನಿರ್ಗತಿಕರಿಗೂ ಬಡವರಿಗೂ ತಿನ್ನಲು ನೀಡಿರಿ. ثم ليقضوا تفثهم وليوفوا نذورهم وليطوفوا بالبيت العتيق. ತರುವಾಯ ಅವರು ತಮ್ಮ ಕೊಳೆಯನ್ನು ನಿವಾರಿಸಲಿ, ತಮ್ಮ ಹರಕೆಗಳನ್ನು ಸಂದಾಯ ಮಾಡಲಿ ಮತ್ತು ಪ್ರಾಚೀನವಾದ ಆ ಭವನವನ್ನು ಪ್ರದಕ್ಷಿಣೆ ಮಾಡಲಿ. ذلك ومن يعظم حرمات الله فهو خير له عند ربه وأحلت لكم الأنعام إلا ما يتلى عليكم فاجتنبوا الرجس من الأوثان واجتنبوا قول الزور. ಅದನ್ನು ಅರ್ಥ ಮಾಡಿಕೊಳ್ಳಿರಿ, ಅಲ್ಲಾಹು ಪವಿತ್ರಗೊಳಿಸಿರುವ ವಸ್ತುಗಳನ್ನು ಯಾರಾದರೂ ಗೌರವಿಸುವುದಾದರೆ ಅದು ಅವನಿಗೆ ಅವನ ರಬ್ಬಿನ ಬಳಿ, ಅಂದರೆ ಅವನ ಪರಿಪಾಲಕನ ಬಳಿ ಒಳಿತಾಗಿದೆ. ನೀವು ಓದಿಕೊಡಲಾಗುವುದಕ್ಕೆ ಹೊರತಾಗಿರುವ ಜಾನುವಾರುಗಳನ್ನು ನಿಮಗೆ ಧರ್ಮಸಮ್ಮತಗೊಳಿಸಲಾಗಿದೆ. ಆದ್ದರಿಂದ ವಿಗ್ರಹಗಳೆಂಬ ಮಾಲಿನ್ಯದಿಂದ ನೀವು ದೂರ ಸರಿಯಿರಿ ಮತ್ತು ಮಿಥ್ಯ ಮಾತುಗಳಿಂದಲೂ ದೂರ ಸರಿಯಿರಿ. ಹುನಫಾಅ ಲಿಲ್ಲಾಹಿ ಗೈರ ಮುಶ್ರಿಕೀನ ಬಿಹಿ ومن يشرك بالله فكأنما خر من السماء فتخطفه الطير أو تهوي به الريح في مكان سحيق. ನೀವು ರುಜುಮನಸ್ಕರಾಗಿ ಅಲ್ಲಾಹುವಿನೆಡೆಗೆ ತಿರುಗಿರಿ ಮತ್ತು ಅವನೊಂದಿಗೆ ಸಹಭಾಗಿತ್ವ ಮಾಡುವವರಾಗದಿರಿ. ಯಾರು ಅಲ್ಲಾಹುವಿನೊಂದಿಗೆ ಸಹಭಾಗಿತ್ವ ಮಾಡುವನೋ ಅವನು ಆಕಾಶದಿಂದ ಕೆಳಕ್ಕೆ ಬಿದ್ದವನಂತಿರುವನು. ತರುವಾಯ ಹಕ್ಕಿಗಳು ಅವನನ್ನು ಕಸಿದುಕೊಂಡು ಹೋಗುವು ಅಥವಾ ಗಾಳಿಯು ಅವನನ್ನು ವಿದೂರ ಸ್ಥಳಕ್ಕೆ ಕೊಂಡೊಯ್ಯುವುದು. ذلك ومن يعظم شعائر الله فإنها من تقوى القلوب. ಅದನ್ನು ಅರ್ಥ ಮಾಡಿಕೊಳ್ಳಿರಿ, ಯಾರಾದರೂ ಅಲ್ಲಾಹುವಿನ ಧರ್ಮ ಲಾಂಛನಗಳನ್ನು ಗೌರವಿಸುವುದಾದರೆ ಖಂಡಿತವಾಗಿಯೂ ಅದು ಹೃದಯಗಳಲ್ಲಿರುವ ಭಯಭಕ್ತಿಯಿಂದಾಗಿದೆ. ಲಕುಂ ಫೀಹಾ ಮನಾಫಿഉ ಇಲಾ ಅಜಲಿಂ ಮುಸಮ್ಮನ್ ಥುಮ್ಮ ಮಹಿಲ್ಲುಹಾ ಇಲಲ್ ಬೈತಿಲ್ ಅತೀಕ್. ಅವುಗಳಲ್ಲಿ ನಿಮಗೆ ಒಂದು ನಿಶ್ಚಿತ ಅವಧಿಯ ತನಕ ಪ್ರಯೋಜನಗಳಿವೆ. ತರುವಾಯ ಅವುಗಳನ್ನು ಬಲಿ ನೀಡಬೇಕಾದ ಸ್ಥಳವು ಆ ಪ್ರಾಚೀನ ಭವನ, ಅಂದರೆ ಕಾಬಾದಲ್ಲಾಗಿದೆ. ವಲಿಕುಲ್ಲಿ ಉಮ್ಮತಿನ್ ಜಅಲ್ನಾ ಮನ್ಸಕನ್ ಲಿಯذ್ಕುರು ಸ್ಮಲ್ಲಾಹಿ ಅಲಾ ಮಾ ರಜಕಹುಂ ಮಿನ್ ಬಹೀಮತಿಲ್ ಅನ್ಆಮ್ فإلهكم إله واحد فله أسلموا وبشر المخبتين. ನಾವು ಪ್ರತಿಯೊಂದು ಸಮುದಾಯಕ್ಕೂ ಒಂದು ಆರಾಧನಾ ಕ್ರಮವನ್ನು ನಿಶ್ಚಯಿಸಿರುವೆವು. ಅಲ್ಲಾಹು ಅವರಿಗೆ ಅನ್ನಾಧಾರವಾಗಿ ನೀಡಿದ ಜಾನುವಾರುಗಳನ್ನು ಅವನ ನಾಮವನ್ನು ಉಚ್ಚರಿಸಿ ಅವರು ಬಲಿ ನೀಡುವ ಸಲುವಾಗಿ. ನಿಮ್ಮ ಆರಾಧ್ಯನು ಏಕಮೇವ ಆರಾಧ್ಯನಾಗಿರುವನು, ಆದ್ದರಿಂದ ಅವನಿಗೆ ಮಾತ್ರ ಶರಣಾಗಿರಿ. ಓ ಪ್ರವಾದಿಯವರೇ, ವಿನಯವಂತರಿಗೆ ಶುಭವಾರ್ತೆಯನ್ನು ತಿಳಿಸಿರಿ. ಅಲ್ಲದೀನ ಇದಾ ذುಕಿರಲ್ಲಾಹು ವಜಿಲತ್ ಕುಲೂಬುಹುಂ ವಸ್ಸಾಬಿರೀನ ಅಲಾ ಮಾ ಅಸಾಬಹುಂ والصابرين على ما أصابهم والمقيم الصلاة ومما رزقناهم ينفقون. ಅವರು ಅಲ್ಲಾಹುವಿನ ಬಗ್ಗೆ ಪ್ರಸ್ತಾಪಿಸಲಾದರೆ ಹೃದಯಗಳು ನಡುಗುವವರು, ತಮಗೆ ಬಾಧಿಸಿದ ಆಪತ್ತನ್ನು ತಾಳ್ಮೆಯೊಂದಿಗೆ ಎದುರಿಸುವವರು
ನಮಾಜನ್ನು ಸಂಸ್ಥಾಪಿಸುವವರು, ನಾವು ನೀಡಿದವುಗಳಿಂದ ವ್ಯಯಿಸುವವರೂ ಆಗಿರುವರು. والبدن جعلناها لكم من شعائر الله لكم فيها خير فاذكروا اسم الله عليها صواف فإذا وجبت جنوبها فكلوا منها وأطعموا القانع والمعتر كذلك سخرناها لكم لعلكم تشكرون. ಬಲಿ ಒಂಟೆಗಳನ್ನು ನಾವು ನಿಮಗಾಗಿ ಅಲ್ಲಾಹುವಿನ ಲಾಂಛನಗಳಲ್ಲಿ ಸೇರಿಸಿರುವೆವು, ನಿಮಗೆ ಅದರಲ್ಲಿ ಒಳಿತಿದೆ. ಆದ್ದರಿಂದ ಅವುಗಳನ್ನು ನೀವು ಸಾಲಾಗಿ ನಿಲ್ಲಿಸಿ ಅವುಗಳ ಮೇಲೆ ಅಲ್ಲಾಹುವಿನ ನಾಮವನ್ನು ಉಚ್ಚರಿಸಿ ಬಲಿ ನೀಡಿರಿ. ತರುವಾಯ ಅವುಗಳು ತಮ್ಮ ಪಾರ್ಶ್ವಗಳ ಮೇಲೆ ಬಿದ್ದರೆ ನೀವು ಅವುಗಳಿಂದ ತಿನ್ನಿರಿ ಮತ್ತು ಕೈಚಾಚದೆ ಸಂತೃಪ್ತನಾಗುವವನಿಗೂ ಅಗತ್ಯವನ್ನು ಮುಂದಿಟ್ಟು ಕೈಚಾಚುವವನಿಗೂ ತಿನ್ನಲು ನೀಡಿರಿ. ಹೀಗೆ ನೀವು ಕೃತಜ್ಞರಾಗುವ ಸಲುವಾಗಿ ಅವುಗಳನ್ನು ನಾವು ನಿಮಗೆ ಅಧೀನಪಡಿಸಿಕೊಟ್ಟಿರುವೆವು. ಲನ್ ಯನಾಲ ಅಲ್ಲಾಹ ಲುಹೂಮುಹಾ ವಲಾ ದಿಮಾኡಹಾ ವಲಾಕಿನ್ ಯನಾಲುಹು ಅತ್ತಖ್ವಾ ಮಿನ್ಕುಂ كذلك سخرها لكم لتكبروا الله على ما هداكم وبشر المحسنين. ಖಂಡಿತವಾಗಿಯೂ ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹುವನ್ನು ತಲುಪಲಾರದು, ಆದರೆ ನಿಮ್ಮ ಭಯಭಕ್ತಿಯು ಅವನನ್ನು ತಲುಪುವುದು. ಅಲ್ಲಾಹು ನಿಮಗೆ ಮಾರ್ಗದರ್ಶನ ಮಾಡಿರುವುದರಿಂದ ನೀವು ಅವನ ಮಹತ್ವವನ್ನು ಕೊಂಡಾಡಲು ಹೀಗೆ ಅವನು ಅವುಗಳನ್ನು ನಿಮಗೆ ಅಧೀನಪಡಿಸಿಕೊಟ್ಟಿರುವನು. ಓ ಪ್ರವಾದಿಯವರೇ, ಸತ್ಕರ್ಮಿಗಳಿಗೆ ಶುಭವಾರ್ತೆ ನೀಡಿರಿ. ಇನ್ನಲ್ಲಾಹ ಯುದಾಫಿഉ ಅನಿಲ್ಲದೀನ ಆಮನೂ ಇನ್ನಲ್ಲಾಹ ಲಾ ಯುಹಿಬ್ಬು ಕುಲ್ಲ ಖವ್ವಾನಿನ್ ಕಫೂರ್. ಖಂಡಿತವಾಗಿಯೂ ಅಲ್ಲಾಹು ಸತ್ಯವಿಶ್ವಾಸಿಗಳಿಗಾಗಿ ಪ್ರತಿರೋಧ ಒಡ್ಡುವನು. ಕೃತಜ್ಞನಾಗಿರುವ ಯಾವುದೇ ವಂಚಕನನ್ನು ಖಂಡಿತವಾಗಿಯೂ ಅಲ್ಲಾಹು ಮೆಚ್ಚಲಾರನು. ಉದಿನ ಲಿಲ್ಲದೀನ ಯುಕಾತಲೂನ ಬಿಅನ್ನಹುಂ ಝುಲಿಮೂ ವಇನ್ನಲ್ಲಾಹ ಅಲಾ ನಸ್ರಿಹಿಂ ಲಕದೀರ್. ಯುದ್ಧಕ್ಕೆ ಬಲಿಯಾಗುವವರಿಗೆ ಅವರು ಮರ್ದಿತರಾಗುವುದರಿಂದ ತಿರುಗೇಟು ನೀಡಲು ಅನುಮತಿ ನೀಡಲಾಗಿದೆ. ಖಂಡಿತವಾಗಿಯೂ ಅವರಿಗೆ ನೆರವು ನೀಡಲು ಅಲ್ಲಾಹು ಸಮರ್ಥನಾಗಿರುವನು. ಅಲ್ಲದೀನ ಉಖ್ರಿಜೂ ಮಿನ್ ದಿಯಾರಿಹಿಂ ಬಿಗೈರಿ ಹಕ್ಕಿನ್ ಇಲ್ಲಾ ಅನ್ ಯಕೂಲೂ ರಬ್ಬುನಲ್ಲಾಹ್ ولولا دفع الله الناس بعضهم ببعض لهدمت صوامع وبيع وصلوات ومساجد يذكر فيها اسم الله كثيرا ولينصرن الله من ينصره ಇನ್ನಲ್ಲಾಹ ಲಕವಿಯ್ಯುನ್ ಅಜೀಜ್. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ ಅಲ್ಲಾಹು ಆಗಿರುವನು ಎಂದು ಹೇಳಿರುವ ಕಾರಣಕ್ಕಾಗಿ ಮಾತ್ರ ಅವರನ್ನು ಅನ್ಯಾಯವಾಗಿ ಅವರ ಮನೆಗಳಿಂದ ಹೊರಗಟ್ಟಲಾಗಿದೆ. ಜನರ ಪೈಕಿ ಕೆಲವರನ್ನು ಇತರ ಕೆಲವರ ಮೂಲಕ ಅಲ್ಲಾಹು ತಡೆಯೊಡ್ಡದಿರುತ್ತಿದ್ದರೆ ಅನೇಕ ಸನ್ಯಾಸಿ ಪೀಠಗಳು, ಕ್ರೈಸ್ತ ಚರ್ಚುಗಳು, ಯಹೂದ ಮಂದಿರಗಳು ಮತ್ತು ಅಲ್ಲಾಹುವಿನ ನಾಮವನ್ನು ಹೇರಳವಾಗಿ ಉಚ್ಚರಿಸಲ್ಪಡುವ ಮಸೀದಿಗಳು ಧ್ವಂಸವಾಗುತ್ತಿದ್ದವು. ತನಗೆ ಸಹಾಯ ಮಾಡುವವರಿಗೆ ಖಂಡಿತವಾಗಿಯೂ ಅಲ್ಲಾಹು ಸಹಾಯ ಮಾಡುವನು. ಖಂಡಿತವಾಗಿಯೂ ಅಲ್ಲಾಹು ಬಲಿಷ್ಠನೂ ಪ್ರತಾಪಶಾಲಿಯೂ ಆಗಿರುವನು. ಅಲ್ಲದೀನ ಇಮ್ಮಕ್ಕನ್ನಾಹುಂ ಫಿಲ್ ಅರ್ದಿ ಅಕಾಮುಸ್ ಸಲಾತ ವಆತವುಸ್ ಝಕಾತ ವಅಮರೂ ಬಿಲ್ ಮಅರೂಫಿ ವನಹೌ ಅನಿಲ್ ಮುನ್ಕರ್ ವಲಿಲ್ಲಾಹಿ ಆಕಿಬತುಲ್ ಉಮೂರ್.
ನಾವು ಅವರಿಗೆ ಅಂದರೆ ಮರ್ದಿತರಿಗೆ ಭೂಮಿಯಲ್ಲಿ ಅಧಿಕಾರವನ್ನು ನೀಡಿದರೆ ಅವರು ನಮಾಜ್ ಸಂಸ್ಥಾಪಿಸುವರು, ಜಕಾತ್ ನೀಡುವರು, ಸದಾಚಾರವನ್ನು ಆದೇಶಿಸುವರು ಮತ್ತು ದುರಾಚಾರವನ್ನು ವಿರೋಧಿಸುವರು. ಕಾರ್ಯಗಳ ಪರ್ಯಾವಸಾನವು ಅಲ್ಲಾಹುವಿಗಾಗಿದೆ. وَإِن يُكَذِّبُوكَ فَقَدْ كَذَّبَتْ قَبْلَهُمْ قَوْمُ نُوحٍ وَعَادٌ وَثَمُودُ وَقَوْمُ إِبْرَاهِيمَ وَقَوْمُ لُوطٍ وَأَصْحَابُ مَدْيَنَ وَكُذِّبَ مُوسَى فَأَمْلَيْتُ لِلْكَافِرِينَ ثُمَّ أَخَذْتُهُمْ فَكَيْفَ كَانَ نَكِيرِ. ಓ ಪ್ರವಾದಿಯವರೇ, ಅವರು ತಮ್ಮನ್ನು ತಿರಸ್ಕರಿಸುವುದಾದರೆ ಅವರಿಗಿಂತ ಮುಂಚಿನ ನೂಹ್ರ ಜನತೆ, ಆದ್, ಸಮೂದ್, ಇಬ್ರಾಹಿಂರ ಜನತೆ, ಲೂತ್ರ ಜನತೆ ಮತ್ತು ಮದಿಯನ್ ನಿವಾಸಿಗಳು ಪ್ರವಾದಿಗಳನ್ನು ತಿರಸ್ಕರಿಸಿದ್ದರು. ಮೂಸಾ ಕೂಡ ತಿರಸ್ಕರಿಸಲ್ಪಟ್ಟಿರುವರು. ಆದರೆ ನಾನು ಸತ್ಯ ನಿಷೇಧಿಗಳಿಗೆ ಸಮಯವನ್ನು ವಿಸ್ತರಿಸಿಕೊಟ್ಟೆನು, ತರುವಾಯ ಅವರನ್ನು ಶಿಕ್ಷಿಸಿದೆನು. ಆಗ ನನ್ನ ಶಿಕ್ಷೆಯು ಹೇಗಿತ್ತು? فَكَأَيِّن مِّن قَرْيَةٍ أَهْلَكْنَاهَا وَهِيَ ظَالِمَةٌ فهي خاوية على عروشها وبئر معطلة وقصر مشيد. ಎಷ್ಟೋ ನಾಡುಗಳನ್ನು ಅವುಗಳ ನಿವಾಸಿಗಳು ಅಕ್ರಮದಲ್ಲಿ ನಿರತರಾದಾಗ ನಾವು ನಾಶ ಮಾಡಿರುವೆವು. ಅವು ತಮ್ಮ ಮೇಲ್ಛಾವಣಿಗಳೊಂದಿಗೆ ಕುಸಿದು ಬಿದ್ದವು. ಪಾಳು ಬಿದ್ದಿರುವ ಎಷ್ಟೊಂದು ಬಾವಿಗಳು, ಎತ್ತರಿಸಿ ಕಟ್ಟಲಾದ ಎಷ್ಟೊಂದು ಕೋಟೆಗಳು. ಅಫಲಂ ಯಸೀರು ಫಿಲ್ ಅರ್ದಿ ಫತಕೂನ ಲಹುಂ ಕುಲೂಬುನ್ ಯಅಕಿಲೂನ ಬಿಹಾ ಔ ಆದಾನುನ್ ಯಸ್ಮಊನ ಬಿಹಾ فإنها لا تعمى الأبصار ولكن تعمى القلوب التي في الصدور. ಅವರು ಭೂಮಿಯಲ್ಲಿ ಸಂಚರಿಸುವುದಿಲ್ಲವೇ? ಹಾಗಾದರೆ ಚಿಂತಿಸಿ ಗ್ರಹಿಸುವ ಹೃದಯಗಳು ಅಥವಾ ಆಲಿಸಿ ತಿಳಿಯುವ ಕಿವಿಗಳು ಅವರಿಗಿರುತ್ತಿದ್ದವು. ಖಂಡಿತವಾಗಿಯೂ ಕುರುಡಾಗುವುದು ಕಣ್ಣುಗಳಿಗಲ್ಲ, ಆದರೆ ಕುರುಡಾಗುವುದು ಎದೆಗಳೊಳಗಿರುವ ಹೃದಯಗಳಾಗಿವೆ. وَيَسْتَعْجِلُونَكَ بِالْعَذَابِ وَلَنْ يُخْلِفَ اللَّهُ وَعْدَهُ وَإِنَّ يَوْمًا عِندَ رَبِّكَ كَأَلْفِ سَنَةٍ مِّمَّا تَعُدُّونَ. ಓ ಪ್ರವಾದಿಯವರೇ, ಅವರು ತಮ್ಮೊಂದಿಗೆ ಶಿಕ್ಷೆಗಾಗಿ ಆತುರ ಪಡುತ್ತಿರುವರು. ಆದರೆ ಅಲ್ಲಾಹು ತನ್ನ ವಾಗ್ದಾನವನ್ನು ಎಂದಿಗೂ ಉಲ್ಲಂಘಿಸಲಾರನು. ಖಂಡಿತವಾಗಿಯೂ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿ ಒಂದು ದಿನವೆಂದರೆ ನೀವು ಎಣಿಸುವ 1000 ವರ್ಷಗಳಂತಾಗಿವೆ. وَكَأَيِّن مِّن قَرْيَةٍ أَمْلَيْتُ لَهَا وَهِيَ ظَالِمَةٌ ثُمَّ أَخَذْتُهَا وَإِلَيَّ الْمَصِيرُ. ಅಕ್ರಮ ನಿರತವಾಗಿದ್ದ ಎಷ್ಟೋ ನಾಡುಗಳಿಗೆ ನಾನು ಕಾಲಾವಕಾಶವನ್ನು ವಿಸ್ತರಿಸಿಕೊಟ್ಟೆನು, ತರುವಾಯ ಅವರನ್ನು ಹಿಡಿದೆನು. ಎಲ್ಲದರ ಮರಳುವಿಕೆಯು ನನ್ನ ಬಳಿಗಾಗಿದೆ. قُلْ يَا أَيُّهَا النَّاسُ إِنَّمَا أَنَا لَكُمْ نَذِيرٌ مُبِينٌ. ಓ ಪ್ರವಾದಿಯವರೇ, ಹೇಳಿರಿ, ಓ ಜನರೇ, ನಾನು ನಿಮ್ಮೆಡೆಗಿರುವ ಓರ್ವ ಸ್ಪಷ್ಟ ಮುನ್ನೆಚ್ಚರಿಕೆ ನೀಡುವವನು ಮಾತ್ರವಾಗಿರುವೆನು. فَالَّذِينَ آمَنُوا وَعَمِلُوا الصَّالِحَاتِ لَهُم مَّغْفِرَةٌ وَرِزْقٌ كَرِيمٌ. ಆದರೆ ವಿಶ್ವಾಸವಿಟ್ಟು ಸತ್ಕರ್ಮವೆಸಗುವವರಾರೋ ಅವರಿಗೆ ಪಾಪ ಮುಕ್ತಿಯೂ ಗೌರವಾನ್ವಿತ ಅನ್ನಾಧಾರವೂ ಇರುವುದು. والذين سعوا في آياتنا معاجزين أولئك أصحاب الجحيم. ನಮ್ಮನ್ನು ಸೋಲಿಸಬಹುದೆಂದು ಭಾವಿಸಿ ನಮ್ಮ ದೃಷ್ಟಾಂತಗಳನ್ನು ವಿಕೃತಗೊಳಿಸಲು ಯತ್ನಿಸುವವರಾರೋ
ಅವರು ನರಕವಾಸಿಗಳಾಗಿರುವರು. وما أرسلنا من قبلك من رسول ولا نبي إلا إذا تمنى ألقى الشيطان في أمنيته فينسخ الله ما يلقي الشيطان ثم يحكم الله آياته والله عليم حكيم. ತಮಗಿಂತ ಮೊದಲು ನಾವು ಯಾವುದೇ ಸಂದೇಶವಾಹಕರನ್ನಾಗಲಿ ಪ್ರವಾದಿಯನ್ನಾಗಲಿ ಕಳುಹಿಸಿರಲಿಲ್ಲ. ಅವರು ಓದಿಕೊಡುವಾಗ ಆ ಓದಿಕೊಡುವ ವಿಷಯದಲ್ಲಿ ಸೈತಾನನು ತನ್ನ ದುರ್ಬೋಧನೆಯನ್ನು ಹಾಕದಿರದ ಹೊರತು, ಆದರೆ ಸೈತಾನನು ಹಾಕಿರುವುದನ್ನು ಅಲ್ಲಾಹು ಅಳಿಸುವನು. ತರುವಾಯ ಅಲ್ಲಾಹು ತನ್ನ ಸೂಕ್ತಿಗಳನ್ನು ಪ್ರಬಲಗೊಳಿಸುವನು. ಅಲ್ಲಾಹು ಎಲ್ಲವನ್ನು ಅರಿಯುವವನು ಯುಕ್ತಿಪೂರ್ಣನೂ ಆಗಿರುವನು. ಲಿಯಜಅಲ ಮಾ ಯುಲ್ಕಿ ಅಶೈತಾನು ಫಿತ್ನತನ್ ಲಿಲ್ಲದೀನ ಫೀ ಕುಲೂಬಿಹಿಂ ಮರದು ವಲ್ ಕಾಸಿಯತಿ ಕುಲೂಬುಹುಂ وَإِنَّ الظَّالِمِينَ لَفِي شِقَاقٍ بَعِيدٍ. ಸೈತಾನನು ಹಾಕಿಕೊಡುವ ವಿಷಯವನ್ನು ಹೃದಯಗಳಲ್ಲಿ ರೋಗವಿರುವವರಿಗೆ ಮತ್ತು ಹೃದಯಗಳು ಕಠೋರವಾಗಿರುವವರಿಗೆ ಒಂದು ಪರೀಕ್ಷೆಯನ್ನಾಗಿ ಮಾಡುವ ಸಲುವಾಗಿ, ಖಂಡಿತವಾಗಿಯೂ ಅಕ್ರಮಿಗಳು ಸತ್ಯದಿಂದ ವಿದೂರವಾದ ವಿರೋಧದಲ್ಲಿರುವರು. وَلِيَعْلَمَ الَّذِينَ أُوتُوا الْعِلْمَ أَنَّهُ الْحَقُّ مِنْ رَبِّكَ فَيُؤْمِنُوا بِهِ فَتُخْبِتَ لَهُ قُلُوبُهُمْ وَإِنَّ اللَّهَ لَهَادِي الَّذِينَ آمَنُوا إِلَى صِرَاطٍ مُسْتَقِيمٍ. ಜ್ಞಾನ ನೀಡಲಾದವರು ಇದು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ವತಿಯ ಸತ್ಯವಾಗಿದೆಯೆಂದು ಅರಿತು ಇದರಲ್ಲಿ ವಿಶ್ವಾಸವಿಡುವುದಕ್ಕಾಗಿಯೂ, ತರುವಾಯ ಅವರ ಹೃದಯಗಳು ಇದಕ್ಕೆ ಶರಣಾಗುವುದಕ್ಕಾಗಿಯೂ ಅದು ಕಾರಣವಾಗುವುದು. ಖಂಡಿತವಾಗಿಯೂ ಅಲ್ಲಾಹು ಸತ್ಯವಿಶ್ವಾಸಿಗಳನ್ನು ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುವವನಾಗಿರುವನು. ولا يزال الذين كفروا في مرية منه حتى تأتيهم الساعة بغتة أو يأتيهم عذاب يوم عقيم. ಅಂತ್ಯದಿನವು ಅವರ ಬಳಿಗೆ ಅನಿರೀಕ್ಷಿತವಾಗಿ ಬರುವ ತನಕ, ಅಥವಾ ವಿನಾಶಕಾರಿ ದಿನವೊಂದರ ಶಿಕ್ಷೆಯು ಅವರ ಬಳಿಗೆ ಬರುವ ತನಕ ಆ ಸತ್ಯ ನಿಷೇಧಿಗಳು ಇದರ, ಅಂದರೆ ಸತ್ಯದ ಬಗ್ಗೆ ಸಂದೇಹ ಪಡುತ್ತಲೇ ಇರುವರು. ಅಲ್ ಮುಲ್ಕು ಯೌಮಇದಿನ್ ಲಿಲ್ಲಾಹಿ ಯಹ್ಕುಮು ಬೈನಹುಂ فالذين آمنوا وعملوا الصالحات في جنات النعيم. ಅಂದು ಆಧಿಪತ್ಯವು ಅಲ್ಲಾಹುವಿಗಾಗಿರುವುದು, ಅವನು ಅವರ ಮಧ್ಯೆ ತೀರ್ಪು ನೀಡುವನು. ಆದ್ದರಿಂದ ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮಗೈದವರಾರೋ ಅವರು ಸುಖಾನುಭೂತಿಯ ಸ್ವರ್ಗೋದ್ಯಾನಗಳಲ್ಲಿರುವರು. ವಲ್ಲದೀನ ಕಫರೂ ವಕzzಬೂ ಬಿಆಯಾತಿನಾ ಫಉಲೈಕ ಲಹುಂ ಅದಾಬುಂ ಮುಹೀನ್. ಅವಿಶ್ವಾಸವಿಟ್ಟವರು ಮತ್ತು ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿದವರಾರೋ ಅವರಿಗೆ ಅವಮಾನಕರ ಶಿಕ್ಷೆ ಇದೆ. ವಲ್ಲದೀನ ಹಾಜರೂ ಫೀ ಸಬೀಲಿಲ್ಲಾಹಿ ಥುಮ್ಮ ಕುತಿಲೂ ಔ ಮಾತೂ ಲಯರ್ಜುಕನ್ನಹುಮುಲ್ಲಾಹು ರಿಜ್ಕನ್ ಹಸನಾ وَإِنَّ اللَّهَ لَهُوَ خَيْرُ الرَّازِقِينَ. ಅಲ್ಲಾಹುವಿನ ಮಾರ್ಗದಲ್ಲಿ ವಲಸೆ ಹೋದವರು, ತರುವಾಯ ವಧಿಸಲ್ಪಟ್ಟವರು ಅಥವಾ ಮರಣ ಹೊಂದಿದವರು ಯಾರೋ, ಖಂಡಿತವಾಗಿಯೂ ಅಲ್ಲಾಹು ಅವರಿಗೆ ಉತ್ತಮವಾದ ಅನ್ನಾಧಾರವನ್ನು ಒದಗಿಸುವನು. ಖಂಡಿತವಾಗಿಯೂ
ಅನ್ನಾಧಾರ ಒದಗಿಸುವವರಲ್ಲಿ ಅಲ್ಲಾಹು ಅತ್ಯುತ್ತಮನಾಗಿರುವನು. ಲಯುದ್ಖಿಲನ್ನಹುಂ ಮುದ್ಖಲನ್ ಯರ್ದೌನಹು ವಇನ್ನಲ್ಲಾಹ ಲಅಲೀಮುನ್ ಹಲೀಮ್. ಖಂಡಿತವಾಗಿಯೂ ಅವರು ಸಂತೃಪ್ತರಾಗುವ ಒಂದು ಸ್ಥಳಕ್ಕೆ ಅಲ್ಲಾಹು ಅವರನ್ನು ಪ್ರವೇಶ ಮಾಡಿಸುವನು. ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನು ಸಹನಾಶೀಲನೂ ಆಗಿರುವನು. ذلك ومن عاقب بمثل ما عوقب به ثم بغي عليه لينصرنه الله إن الله لعفو غفور. ಅದು ಹಾಗೆಯೇ ಆಗಿದೆ. ತನಗೆ ನೀಡಲಾದ ಶಿಕ್ಷೆಗೆ ಸಮಾನವಾದ ಶಿಕ್ಷೆಯ ಮೂಲಕ ಯಾರಾದರೂ ಪ್ರತೀಕಾರ ಕೈಗೊಂಡರೆ, ತರುವಾಯ ಅವನ ಮೇಲೆ ಅತಿಕ್ರಮವೆಸಗಲಾದರೆ ಖಂಡಿತವಾಗಿಯೂ ಅಲ್ಲಾಹು ಅವನಿಗೆ ಸಹಾಯ ಮಾಡುವನು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಮನ್ನಿಸುವವನು ಕ್ಷಮಿಸುವವನು ಆಗಿರುವನು. ذلك بأن الله يولج الليل في النهار ويولج النهار في الليل وأن الله سميع بصير. ಅದು ಏಕೆಂದರೆ ಅಲ್ಲಾಹು ರಾತ್ರಿಯನ್ನು ಹಗಲಿನಲ್ಲಿ ಪ್ರವೇಶ ಮಾಡಿಸುವವನು ಮತ್ತು ಹಗಲನ್ನು ರಾತ್ರಿಯಲ್ಲಿ ಪ್ರವೇಶ ಮಾಡಿಸುವವನು ಮತ್ತು ಅಲ್ಲಾಹು ಎಲ್ಲವನ್ನು ಆಲಿಸುವವನು ವೀಕ್ಷಿಸುವವನು ಆಗಿರುವನು ಎಂಬುದರಿಂದಾಗಿದೆ. ذلك بأن الله هو الحق وأن ما يدعون من دونه هو الباطل وأن ما يدعون من دونه هو الباطل وأن الله هو العلي الكبير. ಅದು ಏಕೆಂದರೆ ಅಲ್ಲಾಹು ಸತ್ಯವಾಗಿರುವನು. ಅವನ ಹೊರತು ಅವರು ಏನನ್ನು ಕರೆದು ಪ್ರಾರ್ಥಿಸುತ್ತಿರುವರೋ ಅದು ಮಿಥ್ಯೆಯಾಗಿದೆ ಮತ್ತು ಅಲ್ಲಾಹು ಅತ್ಯುನ್ನತನು ಮಹಾನನೂ ಆಗಿರುವನು ಎಂಬುದರಿಂದಾಗಿದೆ. ಅಲಂ ತರ ಅನ್ನ ಅಲ್ಲಾಹ ಅನ್ಜಲ ಮಿನಸ್ ಸಲಾಯಿ ಮಾಅನ್ ಫತುಸ್ಬಿಹುಲ್ ಅರ್ದು ಮುಖ್ದರ್ರ ಇನ್ನಲ್ಲಾಹ ಲತೀಫುನ್ ಖಬೀರ್. ಅಲ್ಲಾಹು ಆಕಾಶದಿಂದ ಮಳೆ ನೀರನ್ನು ಸುರಿಸಿ ತರುವಾಯ ಭೂಮಿಯು ಅದರಿಂದಾಗಿ ಹಸಿರಾಗುವುದನ್ನು ತಾವು ಕಾಣುವುದಿಲ್ಲವೇ? ಖಂಡಿತವಾಗಿಯೂ ಅಲ್ಲಾಹು ಅತ್ಯಂತ ಸೂಕ್ಷ್ಮಜ್ಞನೂ ಸೂಕ್ಷ್ಮಜ್ಞಾನಿಯೂ ಆಗಿರುವನು. ಲಹು ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ ವಇನ್ನಲ್ಲಾಹ ಲಹುವಲ್ ಗನಿಯುಲ್ ಹಮೀದ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಅವನದ್ದಾಗಿವೆ. ಖಂಡಿತವಾಗಿಯೂ ಅಲ್ಲಾಹು ನಿರಪೇಕ್ಷನೂ ಸ್ತುತ್ಯರ್ಹನೂ ಆಗಿರುವನು. ಅಲಂ ತರ ಅನ್ನಲ್ಲಾಹ ಸಖ್ಖರ ಲಕುಂ ಮಾ ಫಿಲ್ ಅರ್ದಿ ವಲ್ ಫುಲ್ಕ ತಜ್ರಿ ಫಿಲ್ ಬಹ್ರಿ ಬಿಅಮ್ರಿಹಿ والفلك تجري في البحر بأمره ويمسك السماء أن تقع على الأرض إلا بإذنه إن الله بالناس لرؤوف رحيم. ಅಲ್ಲಾಹು ನಿಮಗೆ ಭೂಮಿಯಲ್ಲಿರುವುದನ್ನು ಅಧೀನಪಡಿಸಿಕೊಟ್ಟಿರುವನು ಎಂಬುದನ್ನು ತಾವು ಕಾಣುವುದಿಲ್ಲವೇ? ಅವನ ಆಜ್ಞೆಯಂತೆ ಸಮುದ್ರದ ಮೂಲಕ ಸಂಚರಿಸುವ ಹಡಗನ್ನು ಅವನು ಅಧೀನಪಡಿಸಿಕೊಟ್ಟಿರುವನು. ತನ್ನ ಅಪ್ಪಣೆಯ ವಿನ ಭೂಮಿಯ ಮೇಲೆ ಬೀಳದಂತೆ ಅವನು ಆಕಾಶವನ್ನು ಆಧರಿಸಿ ಹಿಡಿದಿರುವನು. ಖಂಡಿತವಾಗಿಯೂ ಅಲ್ಲಾಹು ಜನರೊಂದಿಗೆ ಅತ್ಯಧಿಕ ದಯೆಯುಳ್ಳವನು ಅಪಾರ ಕರುಣೆಯುಳ್ಳವನು ಆಗಿರುವನು. ವಹುವಲ್ಲಜೀ ಅಹ್ಯಾಕುಂ ಥುಮ್ಮ ಯುಮೀತುಕುಂ ಥುಮ್ಮ ಯುಹ್ಯೀಕುಂ ಇನ್ನಲ್ ಇನ್ಸಾನ ಲಕಫೂರ್. ನಿಮಗೆ ಜೀವ ನೀಡಿದವನು ಅವನಾಗಿರುವನು. ತರುವಾಯ ಅವನು ನಿಮ್ಮನ್ನು ಮೃತಪಡಿಸುವನು. ತರುವಾಯ ಅವನು ನಿಮಗೆ ಜೀವ ನೀಡುವನು. ಖಂಡಿತವಾಗಿಯೂ
ಮನುಷ್ಯನು ಅತ್ಯಂತ ಕೃತಜ್ಞನಾಗಿರುವನು. ಲಿಕುಲ್ಲಿ ಉಮ್ಮತಿನ್ ಜಅಲ್ನಾ ಮನ್ಸಕನ್ ಹುಮ್ ನಾಸಿಕೂಹ್ ಫಲಾ ಯುನಾಜಿಉನ್ನಕ ಫಿಲ್ ಅಮ್ರ್ ವದ್ഉ ಇಲಾ ರಬ್ಬಿಕ ಇನ್ನಕ ಲಅಲಾ ಹುದನ್ ಮುಸ್ತಕೀಮ್. ನಾವು ಪ್ರತಿಯೊಂದು ಸಮುದಾಯಕ್ಕೂ ಒಂದು ಆರಾಧನಾ ಕ್ರಮವನ್ನು ನಿಶ್ಚಯಿಸಿರುವೆವು, ಅವರು ಅದನ್ನೇ ಪಾಲಿಸಿಕೊಂಡು ಬಂದಿರುವರು. ಆದ್ದರಿಂದ ಈ ವಿಷಯದಲ್ಲಿ ಅವರು ತಮ್ಮೊಂದಿಗೆ ತರ್ಕಿಸದಿರಲಿ. ತಾವು ತಮ್ಮ ರಬ್ಬಿನೆಡೆಗೆ, ಅಂದರೆ ತಮ್ಮ ಪರಿಪಾಲಕನೆಡೆಗೆ ಆಹ್ವಾನಿಸಿರಿ. ಖಂಡಿತವಾಗಿಯೂ ತಾವು ನೇರವಾದ ಸನ್ಮಾರ್ಗದಲ್ಲಿರುವಿರಿ. ವಇನ್ ಜಾದಲೂಕ ಫಕುಲಿಲ್ಲಾಹು ಅಅಲಮು ಬಿಮಾ ತಅಮಲೂನ್. ಅವರು ತಮ್ಮೊಂದಿಗೆ ತರ್ಕಿಸುವುದಾದರೆ ತಾವು ಹೇಳಿರಿ, ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿತಿರುವನು. ಅಲ್ಲಾಹು ಯಹ್ಕುಮು ಬೈನಕುಂ ಯೌಮಲ್ ಕಿಯಾಮತಿ ಫೀಮಾ ಕುಂತುಂ ಫೀಹಿ ತಖ್ತಲಿಫೂನ್. ನೀವು ಭಿನ್ನಾಭಿಪ್ರಾಯ ಹೊಂದಿರುವ ವಿಷಯದಲ್ಲಿ ಪುನರುತ್ಥಾನ ದಿನದಂದು ಅಲ್ಲಾಹು ನಿಮ್ಮ ಮಧ್ಯೆ ತೀರ್ಪು ನೀಡುವನು. ಅಲಂ ತಅಲಂ ಅನ್ನಲ್ಲಾಹ ಯಅಲಮು ಮಾ ಫಿಸ್ ಸಮಾಇ ವಲ್ ಅರ್ದ್ ಇನ್ನ ذلك ಫೀ ಕಿತಾಬ್ ಇನ್ನ ذلك ಅಲಾ ಅಲ್ಲಾಹಿ ಯಸೀರ್. ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿರುವುದನ್ನು ಅಲ್ಲಾಹು ಅರಿಯುತ್ತಾನೆಂದು ತಮಗೆ ತಿಳಿದಿಲ್ಲವೇ? ಖಂಡಿತವಾಗಿಯೂ ಅದೊಂದು ದಾಖಲೆಯಲ್ಲಿದೆ. ಖಂಡಿತವಾಗಿಯೂ ಅದು ಅಲ್ಲಾಹುವಿಗೆ ಸರಳವಾದ ವಿಷಯವಾಗಿದೆ. ವಯಅಬುದೂನ ಮಿನ್ ದೂನಿಲ್ಲಾಹಿ ಮಾ ಲಂ ಯುನಜ್ಜಿಲ್ ಬಿಹಿ ಸುಲ್ತಾನನ್ ವಮಾ ಲೈಸ ಲಹುಂ ಬಿಹಿ ಇಲ್ಮ್ ವಮಾ ಲಿಜ್ಜಾಲಿಮೀನ ಮಿನ್ ನಸೀರ್. ಅಲ್ಲಾಹು ಯಾವುದೇ ಆಧಾರ ಪ್ರಮಾಣವನ್ನು ಇಳಿಸದ ಮತ್ತು ಅವರಿಗೆ ಯಾವುದೇ ಅರಿವಿಲ್ಲದ ವಸ್ತುಗಳನ್ನು ಅವರು ಅಲ್ಲಾಹುವಿನ ಹೊರತು ಆರಾಧಿಸುತ್ತಿರುವರು. ಅಕ್ರಮಿಗಳಿಗೆ ಸಹಾಯಕರಾಗಿ ಯಾರೂ ಇರಲಾರರು. ವಇದಾ ತುತ್ಲಾ ಅಲೈಹಿಂ ಆಯಾತುನಾ ಬಯ್ಯಿನಾತಿನ್ ತಅರಿಫು ಫೀ ವುಜೂಹಿಲ್ ಲದೀನ ಕಫರುಲ್ ಮುನ್ಕರ್ يكادون يسطون بالذين يتلون عليهم آياتنا قل أفأنبئكم بشر من ذلكم النار وعدها الله الذين كفروا وبئس المصير. ನಮ್ಮ ಸ್ಪಷ್ಟವಾದ ದೃಷ್ಟಾಂತಗಳನ್ನು ಅವರಿಗೆ ಓದಿಕೊಡಲಾದರೆ ಅವಿಶ್ವಾಸಿಗಳ ಮುಖಗಳಲ್ಲಿ ಅಸಮ್ಮತಿ ಪ್ರಕಟವಾಗುವುದನ್ನು ತಾವು ಕಾಣುವಿರಿ. ಅವರಿಗೆ ನಮ್ಮ ದೃಷ್ಟಾಂತಗಳನ್ನು ಓದಿಕೊಡುವವರ ಮೇಲೆ ಹಲ್ಲೆ ಮಾಡಲು ಅವರು ಮುಂದಾಗುವರು. ಹೇಳಿರಿ, ಅದಕ್ಕಿಂತಲೂ ನಿಕೃಷ್ಟವಾದ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡಲೇ? ನರಕಾಗ್ನಿ. ಅಲ್ಲಾಹು ಅದನ್ನು ಸತ್ಯ ನಿಷೇಧಿಗಳಿಗೆ ವಾಗ್ದಾನ ಮಾಡಿರುವನು. ತಲುಪಲಿರುವ ಆ ಸ್ಥಳವು ಎಷ್ಟು ನಿಕೃಷ್ಟವಾದುದು. ಯಾ ಅಯ್ಯುಹನ್ ನಾಸು ದುರಿಬ ಮಸಲುನ್ ಫಸ್ತಮಿಊ ಲಹು ಇನ್ನಲ್ಲದೀನ ತದ್ಊನ ಮಿನ್ ದೂನಿಲ್ಲಾಹಿ ಲನ್ ಯಖ್ಲುಕೂ ذುಬಾಬನ್ ವಲೌ ಇಜ್ತಮಊ ಲಹು وَإِن يَسْلُبْهُمُ الذُّبَابُ شَيْئًا لَّا يَسْتَنقِذُوهُ مِنْهُ ضَعُفَ الطَّالِبُ وَالْمَطْلُوبُ. ಓ ಜನರೇ, ಒಂದು ಉದಾಹರಣೆಯನ್ನು ನೀಡಲಾಗುತ್ತದೆ, ಅದನ್ನು ಕಿವಿಗೊಟ್ಟು ಕೇಳಿರಿ. ಖಂಡಿತವಾಗಿಯೂ ನೀವು ಅಲ್ಲಾಹುವಿನ ಹೊರತು ಕರೆದು ಪ್ರಾರ್ಥಿಸುವವರು ಒಂದು ನೊಣವನ್ನು ಸೃಷ್ಟಿಸಲಾರರು. ಅದಕ್ಕಾಗಿ ಅವರೆಲ್ಲರೂ ಒಟ್ಟುಗೂಡಿದರೂ ಸಹ ನೊಣವು ಅವರಿಂದ ಏನನ್ನಾದರೂ ಕಸಿದುಕೊಂಡು ಹೋದರೆ ಅದರಿಂದ ಅದನ್ನು ಮರಳಿ ಪಡೆಯಲು ಅವರಿಗೆ ಸಾಧ್ಯವಾಗದು. ಪ್ರಾರ್ಥಿಸುವವನು ಪ್ರಾರ್ಥಿಸಲ್ಪಡುವವನು ಬಲಹೀನರಾಗಿರುವರು. ಮಾ ಕದರುಲ್ಲಾಹ ಹಕ್ಕ ಕದ್ರಿಹಿ ಇನ್ನಲ್ಲಾಹ ಲಕವಿಯ್ಯುನ್ ಅಜೀಜ್. ಅಲ್ಲಾಹುವನ್ನು ಗಣನೆ ಮಾಡಬೇಕಾದ ರೀತಿಯಲ್ಲಿ
ಅವರು ಗಣನೆ ಮಾಡಲಿಲ್ಲ. ಖಂಡಿತವಾಗಿಯೂ ಅಲ್ಲಾಹು ಬಲಿಷ್ಠನು ಪ್ರತಾಪಶಾಲಿಯೂ ಆಗಿರುವನು. ಅಲ್ಲಾಹು ಯಸ್ತಫಿ ಮಿನಲ್ ಮಲಾಯಿಕತಿ ರುಸುಲನ್ ವ ಮಿನನ್ ನಾಸ್ ಇನ್ನಲ್ಲಾಹ ಸಮೀಉನ್ ಬಸೀರ್. ಅಲ್ಲಾಹು ಮಲಕ್ಗಳಿಂದಲೂ ಮನುಷ್ಯರಿಂದಲೂ ಸಂದೇಶವಾಹಕರನ್ನು ಆರಿಸುವನು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲವನ್ನು ಆಲಿಸುವವನು ಕಾಣುವವನು ಆಗಿರುವನು. ಯಅಲಮು ಮಾ ಬೈನ ಐದೀಹಿಂ ವಮಾ ಖಲ್ಫಹುಂ ವಇಲಲ್ಲಾಹಿ ತುರ್ಜಉಲ್ ಉಮೂರ್. ಅವರ ಮುಂದಿರುವುದನ್ನು ಹಿಂದಿರುವುದನ್ನು ಅವನು ಅರಿಯುವನು. ಎಲ್ಲ ವಿಷಯಗಳು ಮರಳುವುದು ಅಲ್ಲಾಹುವಿನ ಬಳಿಗಾಗಿದೆ. ಯಾ ಅಯ್ಯುಹಲ್ಲದೀನ ಆಮನು ರ್ಕಉ ವಸ್ಜುದು ವಅಬ್ದುದು ರಬ್ಬಕುಂ ವಫ್ಅಲುಲ್ ಖೈರ ಲಅಲ್ಲಕುಂ ತುಫ್ಲಿಹೂನ್. ಓ ಸತ್ಯವಿಶ್ವಾಸಿಗಳೇ, ನೀವು ತಲೆಬಾಗಿರಿ, ಸಾಷ್ಟಾಂಗವೆರಗಿರಿ, ನಿಮ್ಮ ರಬ್ಬನ್ನು ಅಂದರೆ ನಿಮ್ಮ ಪರಿಪಾಲಕನನ್ನು ಆರಾಧಿಸಿರಿ ಹಾಗೂ ಸತ್ಕರ್ಮಗಳನ್ನು ಮಾಡಿರಿ, ನೀವು ಯಶಸ್ವಿಯಾಗಲು ಬಹುದು. ವಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿಹಿ ಹುವ ಜತಬಾಕುಂ ವಮಾ ಜಅಲ ಅಲೈಕುಂ ಫಿದ್ದೀನಿ ಮಿನ್ ಹರಜ್ ಮಿಲ್ಲತ ಅಬೀಕುಂ ಇಬ್ರಾಹೀಮ್ هو سماكم المسلمين من قبل وفي هذا ليكون الرسول شهيدا عليكم وتكونوا شهداء على الناس فأقيموا الصلاة وآتوا الزكاة واعتصموا بالله هو مولاكم فنعم المولى ونعم النصير. ಅಲ್ಲಾಹುವಿನ ಮಾರ್ಗದಲ್ಲಿ ಹೋರಾಡಬೇಕಾದ ರೀತಿಯಲ್ಲೇ ಹೋರಾಡಿರಿ. ಅವನು ನಿಮ್ಮನ್ನು ಉತ್ಕೃಷ್ಟರನ್ನಾಗಿ ಆರಿಸಿರುವನು. ಧರ್ಮದ ವಿಷಯದಲ್ಲಿ ಅವನು ನಿಮ್ಮ ಮೇಲೆ ಯಾವುದೇ ಕಷ್ಟವನ್ನು ಹೇರಿಲ್ಲ. ಅದು ನಿಮ್ಮ ಪಿತಾಮಹರಾದ ಇಬ್ರಾಹಿಂರ ಮಾರ್ಗವಾಗಿದೆ. ಮುಂಚೆ ಅಂದರೆ ಪೂರ್ವ ಗ್ರಂಥಗಳಲ್ಲಿ ಮತ್ತು ಇದರಲ್ಲಿ ಅಂದರೆ ಕುರ್ಆನಿನಲ್ಲಿ ಅವನು ಅಂದರೆ ಅಲ್ಲಾಹು ನಿಮಗೆ ಮುಸ್ಲಿಮರೆಂದು ಹೆಸರಿಟ್ಟಿರುವನು. ಇದು ಸಂದೇಶವಾಹಕರು ನಿಮಗೆ ಸಾಕ್ಷಿಯಾಗುವ ಸಲುವಾಗಿಯೂ ನೀವು ಜನರಿಗೆ ಸಾಕ್ಷಿಗಳಾಗುವ ಸಲುವಾಗಿಯೂ ಆಗಿದೆ. ಆದ್ದರಿಂದ ನೀವು ನಮಾಜನ್ನು ಸಂಸ್ಥಾಪಿಸಿರಿ ಮತ್ತು ಜಕಾತ್ ನೀಡಿರಿ. ಅಲ್ಲಾಹುವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ, ಅವನು ನಿಮ್ಮ ರಕ್ಷಕನಾಗಿರುವನು. ಎಷ್ಟು ಉತ್ತಮ ರಕ್ಷಕನು, ಎಷ್ಟು ಉತ್ತಮ ಸಹಾಯಕನು.